ಬೇಸಿಗೆ ಕಾಲದಲ್ಲಿ ಇವಾಗ ಹೆಂಗಪ್ಪ ಅಂತಂದರೆ ನಾಟಿ ಕೋಳಿ ಫಾರಮ್ಗಳಲ್ಲಿ ನಾಟಿ ಕೋಳಿಗೆ ನೀರಿದ್ರೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ಬಾತುಕೋಳಿಗಳಿಗೆ ಅಷ್ಟೇ ಇಷ್ಟ ಆಗುತ್ತೆ ಮತ್ತು ನೀರು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಾತುಕೋಳಿಗಳು ಆಟ ಆಡೋಕ್ಕೆ ಮತ್ತು ಬಾತುಕೋಳಿಗಳಿಗೆ ನೀರೇ ಜೀವನ ಅನ್ನೋ ರೇಂಜ್ಗಿರುತ್ತೆ. ಅಂತಂದರೆ ಇಲ್ಲಿ ಕಾಣಿಸ್ತೈತೆ ನೋಡಿ, ರೆಕ್ಕೆ ಬಡ್ಕೊಳ್ಳೋದು ಅಥವಾ ನೀರೊಳಗಡೆ ಮುಳುಗೋದು ಮತ್ತು ರೆಕ್ಕೆ ಎಲ್ಲ ಬಡ್ಕೊಂಡು ಅದರಲ್ಲಿ ಖುಷಿ ಪಡೋದು. ಅಂತಂದರೆ ಬಾತುಕೋಳಿಗಳು ಮೇಯೋದಕ್ಕಿಂತ ಹೆಚ್ಚಾಗಿ ನೀರೊಳಗಡೆ ಇರುವಂಥದ್ದೇ ಜಾಸ್ತಿ. ಅಂದರೆ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ, ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಕೇಳೋದು ನಿಮ್ಮಲ್ಲಿ ಇವಾಗ ಅಂತಂದರೆ ತುಂಬ ಜನ ಡೌಟ್ಸ್ ಇರುವಂಥದ್ದು ಏನಪ್ಪ ಅಂತಂದರೆ, ಬ್ರೋ ಬಾತುಕೋಳಿ ಇರುತ್ತವೋ ಅಥವಾ ಇಲ್ಲ ಅಂತಂದರೆ ಟರ್ಕಿ ಕೋಳಿ ಸಾಕುವಂಥದ್ದು ಅಥವಾ ಬೇರೆ ಕೋಳಿಗಳನ್ನ ನಾವು ಸಾಕೊಂತೀವಿ ಅಂದಾಗ ಆ ಕೋಳಿಗಳಿಂದ ನಾಟಿ ಕೋಳಿಗೆ ರೋಗ ಬರುತ್ತಾ ಅಂತಂದರೆ ತುಂಬ ಜನ ಕೇಳ್ಬೋದು. ಅಂದರೆ 100ಕ್ಕೆ ಒಂದು 30% ಅದರಿಂದ ರೋಗ ಬಂದರೆ ಇನ್ನು ಮಿಕ್ಕಿದ್ದು ನಾಟಿ ಕೋಳಿಗಳಲ್ಲೇ ಬಂದೇ ಬರುತ್ತೆ ರೋಗಗಳು. ಬಟ್ 100ಕ್ಕೆ 30% ಹೆಂಗೆ ಬರುತ್ತೆ ಗುರು ಅಂತ ಕೇಳೋದಾಯಿತು ಅಂತಂದರೆ, ನಾಟಿ ಕೋಳಿಗಳಿಗೆ ಅಷ್ಟು ಬೇಗ ರೋಗ ಬರೋದಿಲ್ಲ. ಅಂತಂದರೆ ಒಂದೊಂದು ಸ್ಟೇಜ್ ಇದ್ದೇ ಇರ್ತವೆ. ಅಂತಂದರೆ ಒಂದು 5-6ರಿಂದ ಒಂದು 10 ಸ್ಟೇಜ್ವರೆಗೂ ಕೋಳಿ ಬರುತ್ತೆ. ಅಂದರೆ ಒಂದು ಸಲ ರೋಗ ಬಂತು ಅಂದರೆ ಒಂದೇ ದಿನ ಕ್ಲಿಯರ್ ಆಗೋಲ್ಲ, ಒಂದು 10 ದಿನನಾದ್ರು ಬೇಕು. ಬಾಕಿ ಕೋಳಿಗಳಿಗೆ ಒಂದೇ ದಿನದಿಂದ ರೋಗ ಬಂತು ಅಂದರೆ 3 ದಿನದೊಳಗಡೆ ಡೆತ್ ಆಗೋಗುತ್ತೆ. ಅದೇ ನಾಟಿ ಕೋಳಿಗಳಿಗೆ 10 ದಿನದಿಂದ 15 ದಿನಗಳ ಕಾಲ ಬೇಕಾದರೂ ನಾಟಿ ಕೋಳಿ ಬದುಕೇ ಬರುತ್ತೆ. ಅಂತಂದರೆ ನೀವು ಮೆಡಿಷನ್ ಅಲ್ಲಿವರೆಗೂ ಹಾಕೋತಾ ಇರ್ಬೋದು. ಫೈನಲ್ ಸ್ಟೇಜ್ಗೆ ಹೋದಾಗ ನೀವು ಮೆಡಿಷನ್ ಹಾಕಿದ್ರೆ ಉಳಿಯಲ್ಲ. ಅದನ್ನು ಬಿಟ್ಬಿಟ್ಟು ತುಂಬ ಜನ ಏನು ಮಾಡ್ತೀರಾ ಅಂತಂದರೆ, ಎಲ್ಲೋ ಹೋಗಿರ್ತೀರಾ ಮೆಡಿಕಲಲ್ಲಿ ಯಾವುದೋ ಔಷಧಿ ಕೇಳ್ತೀರಾ, ಬಾತುಕೋಳಿ ಟರ್ಕಿ ಏನಾರು ಸಾಕಿದ್ದೀರಾ ಅಂತ ಕೇಳಿದ ತಕ್ಷಣ ನಿಮ್ಗೆ ಅನ್ಸೋದೇನು ಅಂತಂದರೆ, ಇವ್ನು ಹೇಳ್ದ ಇದು ಬಿಟ್ಟ, ಇವ್ನು ಹಿಂಗೆ ಅಂದ ತಕ್ಷಣ ನಾನು ಬಾತುಕೋಳಿ ಸಾಕಲ್ಲ, ನಾನು ನಾಟಿ ಕೋಳಿ ಸಾಕಲ್ಲ ಅಂತ ಏನಾದರೂ ನೀವು ಬಂದುಬಿಟ್ರೆ, ನೀವು ಬಾತುಕೋಳಿ ಈಗ ಟರ್ಕಿ ಕೋಳಿಗಳು ನಿಮಗೆ ಎಲ್ಪ್ನೆಸ್ ಅಂತಂದರೆ ಎಲ್ಪ್ ಮಾಡಿಕೊಡ್ತವೆ. ಅಂತಂದರೆ ಯಾವ ಥರ ಕೀರ ಬಂದರೆ ಮತ್ತು ಇಲ್ಲ ಅಂತಂದರೆ ಸೌಂಡ್ ಮಾಡೋದು ಮತ್ತು ಅದೆಲ್ಲ ತುಂಬ ಚೆಂದ. ಅಂದರೆ ಪ್ರಾಣಿ ಪ್ರಿಯರಿಗೆ ಅದು ಗೊತ್ತಿರುತ್ತೆ ಅದ್ರ ಶೋಕಿಗಳು ಅಂತ. ಅಂತಂದರೆ ಯಾವ ಥರ ಸಾಕಿದ್ರೆ ಯಾವ ಥರ ಸೌಂಡ್ ಮಾಡುತ್ತೆ ಮತ್ತು ಯಾವ ಥರ ಇರುತ್ತೆ, ಇದೆಲ್ಲ ಒಂದಷ್ಟು ಪ್ರಾಣಿ ಪ್ರಿಯರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಹೇಳ್ತಾರದು. ನಿಮ್ಮ ನಾಟಿ ಕೋಳಿಗಳನ್ನ ಸಾಕ್ತೀನಿ ಅಂತಂದರೆ ನಿಮ್ಗೆ ಎಲ್ಲ ಥರನೂ ಸಾಕ್ತೀವಿ ಅನ್ನೋ ಅಭ್ಯಾಸ ಇತ್ತು ಅಂತಂದರೆ ಮೆಡಿಷನ್ನ ರೋಗ ಬರೋಕ್ಕೂ ಮುಂಚೆನೇ ಹಾಕೊಳ್ಳಿ. ರೋಗ ಬಂದಾದಮೇಲೆಲ್ಲ ಹಾಕೊಳ್ಳೋದು